ನಮ್ಮ ನೆಲ ನಮ್ಮ ಹೆಮ್ಮೆ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಜೋಗದ ಮಂಜುನಾಥ್. ಇವತ್ತಿನ ಸಂಚಿಕೆಯಲ್ಲಿ ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಬಾವಿ ಎಂದು ಗುರುತಿಸಲ್ಪಟ್ಟಂತ ವೆಂಕಟಪ್ಪ ಬಾವಿಯ ಕುರಿತು ಸಮಗ್ರ ಚಿತ್ರಣವನ್ನ ತೆರೆದಿರ್ತೇವೆ ಸ್ನೇಹಿತರೆ. ನಡೆದು ನೋಡಲು ಹೋಗು ಹಂಪಿಯ ಸಿರಿಯನ್ನ, ಮನತನೆದು ನೋಡಲು ಬಾ ಕನಕಗಿರಿಯನ್ನ ಎಂಬ ಕವಿವಾಣಿಯಂತೆ ಕಂಗಳಿಸುವಂತ ಶ್ರೀ ಕ್ಷೇತ್ರ ನಮ್ಮ ಕನಕಗಿರಿ. ತನ್ನ ವಿಶೇಷ ರಚನೆಯಿಂದ ನೋಡುಗರ ಕಣ್ಮನ ಸೆಳೆಯುವಂತ ವಿಶೇಷ ಬಾವಿಯೇ ನಮ್ಮ ವೆಂಕಟಪ್ಪ ಬಾವಿ. ಈ ವೆಂಕಟಪ್ಪ ಬಾವಿಯು ಸಂಪೂರ್ಣವಾಗಿ ದ್ರಾವಿಡ ವಾಸ್ತುಶಿಲ್ಪ ಶೈಲಿಯ ರಚನೆ ಆಗಿರುತ್ತೆ. ಇಲ್ಲಿ ಯಾಳಿ ಶಿಲ್ಪಕಲೆ ಇರ್ಬೋದು, ಮಿಥುನ ಶಿಲ್ಪಕಲೆ ಇರ್ಬೋದು, ಅಷ್ಟೇ ಅಲ್ಲದೆ ಜಟ್ಟಿ ಯುದ್ಧ, ಮುಷ್ಟಿ ಯುದ್ಧ, ಮರ ಯುದ್ಧ, ಹೀಗೆ ಅನೇಕ ಉಬ್ಬು ಶಿಲ್ಪಗಳ ಆಗರ ನಮ್ಮ ವೆಂಕಟಪ್ಪ ಬಾವಿ ಅನ್ನೋದನ್ನ ನಾವು ನೋಡ್ತೇವೆ ಸ್ನೇಹಿತರೆ. ಕನಕಗಿರಿ ಸಂಸ್ಥಾನದ ಪ್ರಮುಖವಾದ ಸಾರ್ವಜನಿಕ ಸ್ಮಾರಕವೆಂದರೆ ವೆಂಕಟಪ್ಪ ಬಾವಿ. 1ನೇ ಕನಕಪ್ಪ ನಾಯಕನ ತಮ್ಮನಾದ ವೆಂಕಟಪ್ಪ ನಾಯಕನು ಲಕ್ಷವರ ವೆಚ್ಚ ಮಾಡಿ ಊರಾಚೆ ಜಲಕ್ರೀಡೆ ಭವನವನ್ನು ನಿರ್ಮಿಸಿದರೆಂದು ಶಾಸನವೊಂದು ತಿಳಿಸುತ್ತದೆ. ವಿಶೇಷವಾಗಿ ಗಮನ ಸೆಳೆಯುವ ಅಪೂರ್ವ ಕಲಾ ಸ್ಮಾರಕವೆಂದರೆ ವೆಂಕಟಪ್ಪ ಬಾವಿ. ನೆಲಮಟ್ಟದಲ್ಲಿರುವ ಈ ಬಾವಿಯು ಸುತ್ತಲೂ ಕಂಬಗಳ ವರಾಂಡ, ಬ್ರಹ್ಮ ವಿಷ್ಣು ಮಹೇಶ್ವರರ ಗೃಹಗಳು, 3 ಪ್ರವೇಶ ಪಥ ಮತ್ತು ಮುಖ್ಯ ಪ್ರವೇಶ ದ್ವಾರ, ಉಪ್ಪರಿಗೆಯನ್ನು ಹೊಂದಿದ್ದು ಉಪ್ಪರಿಗೆಯು ಮಿಥುನ ಶಿಲ್ಪಗಳ ಪಟ್ಟಿಕೆಯಿಂದ ಅಲಂಕರಿಸಲಾಗಿದೆ. ಅದೇ ರೀತಿ ಪ್ರತಿ ಸ್ತಂಭಗಳು ಉಬ್ಬು ಶಿಲ್ಪಗಳಿಂದ ಅಲಂಕೃತಗೊಂಡಿದ್ದು ಅವುಗಳಲ್ಲಿ ಮುಖ್ಯವಾದದ್ದು ನಟರಾಜ, ಮಜ್ಜಿಗೆ ಕಡಿಯುವ ಸುಂದರಿ, ನೃತ್ಯ ಭಂಗಿಯ ಸುಂದರಿ ಹಾಗೂ ಪ್ರತಿ ಶಿಲಾಸ್ತಂಭಗಳಲ್ಲಿ ಕೆತ್ತಲಾದ ಅಶ್ವದಳದ ಶಕ್ತಿ ಪ್ರದರ್ಶನದ ಸಮೂಹ, ಹೀಗೆ ಅನೇಕ ವಿಶೇಷಗಳಿಂದ ಕಂಗೊಳಿಸುವ ವೆಂಕಟಪ್ಪ ಬಾವಿಯು ನಮ್ಮ ರಾಜ್ಯದ ಅತ್ಯಂತ ಮನಮೋಹಕ ಬಾವಿಗಳಲ್ಲಿ ಒಂದೆನಿಸಿದೆ. ವೆಂಕಟಪ್ಪ ಬಾವಿಯು ದ್ರಾವಿಡ ವಾಸ್ತುಶಿಲ್ಪ ಶೈಲಿಯ ರಚನೆಯಾಗಿದ್ದು ಇದು 63 ಸ್ತಂಭಗಳು, 37 ಅರ್ಧ ಸ್ತಂಭಗಳು ಹಾಗೂ 16 ಮೂಲೆ ಸ್ತಂಭಗಳಿಂದ ಅಲಂಕೃತಗೊಂಡಿದೆ.